ಇರುತ್ತೆ. ಇನ್ನ ಐಟಿಯ ಅನುಮಾನ ಏನು ಹಾಗಾದ್ರೆ ಅಂತ ಗಮನಿಸೋದಾದ್ರೆ, ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ದೊಡ್ಡ ರೇಡ್ ಅನ್ನ ಮಾಡ್ಲಾಯ್ತು ನಿನ್ನೆ ಅಂತ ನಾವು ಗಮನಿಸ್ತಾ ಹೋದ್ರೆ ಅದು ಯಾವ್ಯಾವ ರೀಸನ್ ಅಂತ ಈಗ ಆಲ್ರೆಡಿ ಹೇಳ್ತಾ ಇದ್ವಿ. ಇನ್ನ BSY ಆಪ್ತ ದೊಡ್ಡ ಗುತ್ತಿಗೆದಾರರಿಗೂ ಕೂಡ ನಿನ್ನೆ ಶಾಕ್ ಅನ್ನ ನೀಡಲಾಗಿತ್ತು. ಇಲ್ಲಿ ಮೇನ್ ಆಗಿ ಉಮೇಶ್ ಜೊತೆಗೆ ಸಾಕಷ್ಟು ಜನ ಮೇನ್ ಆಗಿ ಗುತ್ತಿಗೆದಾರರ ಮನೆಗಳ ಮೇಲೆನೆ ದಾಳಿಯಾಗಿದ್ದಂಥದ್ದು. ನಿನ್ನೆ 50ಕ್ಕೂ ಹೆಚ್ಚು ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಗುತ್ತಿಗೆದಾರರು ಅಂದ್ರೆ ಸಹಜವಾಗಿ ಟೆಂಡರ್ ಅನ್ನ ತಗೊಂಡಿರುವಂತ ಹಿನ್ನೆಲೆಯಲ್ಲಿ ಆ ದಾಖಲೆಗಳೆಲ್ಲವೂ ಕೂಡ ಸಿಗ್ತವೆ. ಆ ಒಂದು ಮಹತ್ವದ ದಾಖಲೆಗಳು ಈಗ ಆಲ್ರೆಡಿ ಸಿಕ್ಕಿದಾವೆ ಐಟಿ ಇಲಾಖೆ ಅಧಿಕಾರಿಗಳಿಗೆ. ಸಹಕಾರ ನಗರ, ರಾಜಾಜಿನಗರ, ಹೆಗಡೆ ನಗರ ಸೇರಿದಂತೆ ಹಲವರ ಒಂದು ಗುತ್ತಿಗೆದಾರಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ವಿಜೇಂದ್ರ ಆಪ್ತ ಅರವಿಂದ್, ಗುತ್ತಿಗೆದಾರ DY ಉಪಾರ್, CA ಅಮಲಾ ಸೇರಿದಂತೆ ಹಲವರ ಮನೆ ಮೇಲೆ ನಡೆದಿತ್ತು ಈ ಒಂದು ದಾಳಿ. ಹಾಗೆ ರಾಹುಲ್ ಎಂಟರ್ಪ್ರೈಸಸ್ ಮೇಲಿನ ಐಟಿ ದಾಳಿ ಅಂತ್ಯವಾಯಿತು ನಿನ್ನೆ. ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತ ದಾಖಲೆಗಳು ಸಿಕ್ಕಿದಾವಂತೆ. ಇನ್ನು DY ಉಪ್ಪಾರ್ ಕಚೇರಿ ಮೇಲಿನ ದಾಳಿ ಕೂಡ ಅಂತ್ಯವಾಗಿದೆ. ಅವರು ಗುತ್ತಿಗೆದಾರರಾಗಿರುವಂತಹ ಹಿನ್ನೆಲೆಯಲ್ಲಿ, ಎಸ್ಪೆಷಲಿ A1 ಗುತ್ತಿಗೆದಾರರಾಗಿರುವಂತಹ ಹಿನ್ನೆಲೆಯಲ್ಲಿ ನೀರಾವರಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ಗಳನ್ನು ತಗೊಳ್ತಾ ಇದ್ರು. ಸೊ ಹೀಗಾಗಿ ಅದರ ಒಂದು ದಾಖಲೆಗಳಂತೂ ಸಿಕ್ಕಿರ್ತವೆ. ಗುತ್ತಿಗೆದಾರರ ಮನೆಯಲ್ಲಿ ಇನ್ನೇನು ಅದು ಸಿಗುತ್ತೆ. ಸೊ ಹೀಗಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಯಾವ ರೀತಿಯಾಗಿ ತಗೊಂಡ್ರು, ಏನಾದರೂ ಕಿಕ್ ಬ್ಯಾಕ್ ಅನ್ನ ಕೊಟ್ಟಿದ್ರಾ, ಮತ್ತೆ ನೀವು ಯಾವ ರೀತಿಯಾಗಿ ಏನಾದರೂ ಪರ್ಸೆಂಟೇಜ್ ಅನ್ನ ತಗೊಂಡಿದ್ರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಆಗುತ್ತೆ. ಉಪ್ಪಾರ್ ಕಚೇರಿಯಲ್ಲಿ ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಕಾಂಟ್ರಾಕ್ಟರ್ ಉಪ್ಪಾರ್ ಕಚೇರಿಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ, ನಿಮ್ಮ ಮುಂದೆ ಹೇಳ್ತಾ ಹೋಗ್ತಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್ ಅವರ ಮನೆ ಮುಂಭಾಗದಿಂದ. ಎಸ್ ಗಂಗಾಧರ್, ಇನ್ನೂ ಕೂಡ ಉಮೇಶ್ ಅವರ ಮನೆಯಲ್ಲಿ ದಾಳಿ ಮುಂದುವರೆದಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಈಗ ಏನ್ ಲಭ್ಯವಾಗ್ತಾ ಇದೆ ಅಂತ? ಎಸ್ ಪೃಥ್ವಿರಾಜ, ನಿನ್ನೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿದ್ದಂತಹ ಒಂದು ದಾಳಿ ಏನಿತ್ತು ಉಮೇಶ್ ಪಾಶಂ ಸರ್ಕಲ್ ಅಲ್ಲಿರುವಂತಹ ಉಮೇಶ್ ಮನೆಯಲ್ಲಿ ಕಂಟಿನ್ಯೂ ಆಗಿದೆ. ತಡರಾತ್ರಿಯಿಂದಲೂ ಕೂಡ ಸುಮಾರು 6 ಮಂದಿ ಐಟಿ ಅಧಿಕಾರಿಗಳ ತಂಡ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿತ್ತು. ಬೆಳಗ್ಗೆ ಅದರಲ್ಲಿ 3 ಮಂದಿ ಏನು ಮನೆಯಲ್ಲಿ ಕೆಲ ಸೀಲ್ಡ್ ಕವರ್ ಅಲ್ಲಿ ಒಂದಷ್ಟು ಪೇಪರ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎರಡು ಬ್ಯಾಗ್ಗಳಲ್ಲಿ ನಿನ್ನೆ ಬೆಳಿಗ್ಗೆ ತೆಗೆದುಕೊಂಡು ಹೋಗಿರುವಂತದ್ದು. ಪ್ರಮುಖವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಟೆಂಡರ್ ಆಗಿರಬಹುದು, ಅವರ ಕಾಂಟ್ರಾಕ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಈಗ ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಒಂದ್ ಕಡೆ ಆದ್ರೆ ನೆನ್ನೆ ಮಧ್ಯಾಹ್ನಕ್ಕೆ ಕೂಡ ದೊಡ್ಡ ಒಂದು ಸೂಟ್ ಕೇಸ್ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಮತ್ತೆ 2 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ಕೊಂಡೊಯ್ದಿದ್ರು. ನೆನ್ನೆ ಸಂಜೆ ಕೇವಲ ಒಂದಿಬ್ಬರು ಮಾತ್ರ ಇಲ್ಲಿ ಉಮೇಶ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇದ್ರು. ಜೊತೆಗೆ ಪ್ರೈಮರಿ ಒಂದು ಅಷ್ಟು ಇದಕ್ಕೆ ಸಂಬಂಧ ಟೆಂಡರ್ಗಳಿಗೆ ಮತ್ತೆ ತೆರಿಗೆ ವಂಚನೆ ಮತ್ತೆ ಹಣಕಾಸು ಮತ್ತೆ ಇವರ ವೇರಿಯೇಷನ್ಸ್ ಸಂಬಂಧಪಟ್ಟಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಏನು ಸುಮಾರು ಒಂದು 30ಕ್ಕೂ ಅಂದ್ರೆ BSY ಅವರ ಆಪ್ತರ ಒಂದು ಕಾಂಟ್ರಾಕ್ಟ್ಸ್ ಏನಿದ್ರು ಅವರ ಕಾಂಟ್ರಾಕ್ಟರ್ ಎಲ್ಲ ಕೂಡ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆ ಆಗ್ತಾ ಇತ್ತು. ಆದ್ರೆ ಇವರ ಉಮೇಶ್ ಅವರಿಗೆ ಸಂಬಂಧಪಟ್ಟಂತಹ ಕೆಲ ಡಾಕ್ಯುಮೆಂಟ್ಸ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಮತ್ತೆ ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಉಮೇಶ್ ಅವರ ಮನೆಗೆ ದೌಡಾಯಿಸಿದ್ರು. ಆ ಬಳಿಕ ಇಲ್ಲಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿದ್ರು. ಅದರಲ್ಲಿ ಆಂಧ್ರ ಮತ್ತೆ ಕರ್ನಾಟಕದ ಕೆಲ ಕಾಂಟ್ರಾಕ್ಟ್ಸ್ ವಿಚಾರವಾಗಿ ಟೆಂಡರ್ಗಳು ಕೂಡ ವಿಚಾರದಲ್ಲಿ ಕಿತ್ತಾಟ ಆಗಿತ್ತು. ಮತ್ತೆ ಆ ಟೆಂಡರ್ ಗಳನ್ನ ಕೂಡಿಸೋದಲ್ಲಿ ಬಹುಮುಖ್ಯವಾಗಿ ಉಮೇಶ್ ಅವರು ಪಾತ್ರವನ್ನು ವಹಿಸಿದ್ರು ಅಂತ ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು 30 ಮಂದಿ BSY ಆಪ್ತ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇದ್ದಿದ್ದು ಇದೇ ಉಮೇಶ್ ಅವರು ಅಂತ. ಯಾಕಂದ್ರೆ ಉಮೇಶ್ ಅವರು ಹೇಳಿದ ಕೂಡಲೇ ಆ ಒಂದು ಟೆಂಡರ್ ಕಾಂಟ್ರಾಕ್ಟ್ ಗುತ್ತಿಗೆ ಕೊಡೋದು ವಿಚಾರದಲ್ಲಿ ಎಲ್ಲ ಕೂಡ ಎಲ್ವಸೆ ಆಗ್ತಾ ಇತ್ತು ಅಂತ ಹೇಳಿ ಈಗ ಸದ್ಯ ನೀವು ನೋಡಬಹುದು ದೃಶ್ಯಾವಳಿಯಲ್ಲಿ ಆ ಮನೆ ಮುಂಭಾಗದಲ್ಲಿ ಈಗಲೂ ಕೂಡ ಯಾರು ಕೂಡ ಒಳಗಡೆ ಆ ಲಾಕ್ ಇನ್ನು ಓಪನ್ ಆಗಿಲ್ಲ. ಸದ್ಯ ಒಳಗಡೆ ಇಬ್ಬರು ಐಟಿ ಅಧಿಕಾರಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಬಹುತೇಕವಾಗಿ ಐಟಿ ಒಂದು ದಾಳಿ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳಬಹುದು. ಈಗಾಗಲೇ ಏನು ರಾಹುಲ್ ಎಂಟರ್ಪ್ರೈಸಸ್ ಆಗಿರ್ಬೋದು, ಉಪ್ಪರ್ ಅವರ ಕಚೇರಿ ಮೇಲೆ ದಾಳಿ ಆಗಿರುವಂತದ್ದು ಬಹುತೇಕ ಕಡೆ ಈಗಾಗಲೇ ಮುಕ್ತಾಯ ಆಗಿದೆ. ಆದ್ರೆ ಈಗಾಗಲೇ ಇನ್ನೂ ಉಮೇಶ್ ಅವರ ಮನೆಯಲ್ಲಿ ನಡೆದಂತ ದಾಳಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಸದ್ಯ ಇವತ್ತು ಕೂಡ ಅದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆಗಳಿದಾವೆ. ಅದರ ದಾಳಿ ಮುಕ್ತಾಯ ಹಂತ ಬಳಿಕ ಉಮೇಶ್ ಅವರು ಈ ಒಂದು ದಾಳಿಯ ವಿಚಾರವಾಗಿ ಆಗಿರಬಹುದು ಮತ್ತೆ ಅವರ ಮೇಲೆ ಇರುವಂತಹ ಆರೋಪಗಳೇನಿದೆ, ಕೋಟ್ಯಾಂತರ ರೂಪಾಯಿ ಈ ಒಂದು ಟೆಂಡರ್ಗಳ ವಿಚಾರದಲ್ಲಿ ಬಂದಿರುವಂತದ್ದಾಗಿರ್ಬೋದು ಮತ್ತೆ ತೆರಿಗೆ ವಂಚನೆ ಆರೋಪ ಏನಿದೆ ಅವರು ಆ ಒಂದು ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದು ದಟ್ಟವಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ ಈ ಮನೆಗೆ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇಷ್ಟೊಂದು ಅಂದ್ರೆ ಕಂಡಕ್ಟರ್ ಆಗಿದ್ರು ಕೋಟ್ಯಾಂತರ ರೂಪಾಯಿ ಒಡೆ ಆಗಿದ್ದು ಒಂದು ಕಡೆ ಆದ್ರೆ ಬಾಡಿಗೆ ಮನೆಯಲ್ಲಿ ಬೇರೆ ಎಲ್ಲ ಮನೆ ಸ್ವಂತ ಮನೆ ಇದ್ರೂ ಕೂಡ ಬಾಡಿಗೆ ಮನೆಯಲ್ಲಿರೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅವರಿಗೆ ಒಂದು ಅದೃಷ್ಟದ ಮನೆ ಅಂದ್ರೆ ಈ ಮನೆಗೆ ಬಂದಂತ ಬಳಿಕ
ಏನು ಉಮೇಶ್ ಅವರಿಗೆ ಅದೃಷ್ಟ ಕುಲಾಯಿಸಿತ್ತು. Okay. ಅದು ಈ ಸಂದರ್ಭದಲ್ಲಿ ಬಿಎಸ್ವೈ ಸಂಪರ್ಕ ಬೆಳೆದು ಆ ಬಿಎಸ್ವೈ ಸರ್ಕಾರದ ಅವಧಿಯಲ್ಲಿ ಟೆಂಡರ್ಗಳಲ್ಲಿ ಒಂದು ಹಸ್ತಕ್ಷೇಪವನ್ನ ಮಾಡಿಕೊಂಡು ಇಲ್ಲಿ ಬೃಹತ್ ಒಂದು ದೊಡ್ಡದಾಗಿ ಇಲ್ಲಿ ಬೆಳೆದು ಅನ್ನೋ ಕಾರಣಕ್ಕೆ ವಾಸ್ತವ ಮತ್ತೆ ಮನೆ ಚೆನ್ನ ಕರೆಕ್ಟ್ ಅವರಿಗೆಲ್ಲ